ಮರೆ ನೋಡಿ ಮೇಡಮ್ ಅರೆ, ಈ ಲೋಪರ್ ನನ್ನ ಮಗನ ಹತ್ರ ನನ್ನ ಕೈಲಂತೂ ದೇವ್ರಾಣೆಗುಣವೇ ಆಯ್ತಿಲ್ಲ. ನನ್ನ ಮಗಳು ತಗ ಬತ್ತಾನೆ ಯಮ್ಮೋ ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾನು ನೋಡ್ದೆ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರುವದಿ ಕಳಿಯಂಗೆ ಆಡಿ ಹೇಳ್ತಾನೆ. ನನ್ನ ಮಗಳು ತಲೆ ತಗ್ಗಿಸ್ಕೊಂಡು ಹೊಂಟೋಯ್ತಾಳೆ. ನಾವು ಈಚೆ ಕಡೆಗೆ ಪೂರ ಕಾಯ್ತಿಲ್ಲ ಮೇಡಮ್ ಅರೆ. ನಮ್ಗಂತೂ ಯಪ್ಪ ಶಿವನೇ ಸಾಕಾಗೋಗ್ಬಿಟ್ಟೈತೆ ಮೇಡಮ್ ಅರೆ ಈ ನನ್ನ ಮಗನಿಂದ. ನೀವು ಅದು ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ಈ ನನ್ನ ಮಗನು ಮಾತ್ರ ಹಾಗೇನೆ ನೀ ಹಾಕ್ಕೊಂಡು ರುಬ್ಬಿ ಚಿತ್ರಾನ್ನ ಮಾಡಿ ಎಸಿತಾ ಇರ್ಬೇಕಷ್ಟೇ ಮೇಡಮ್ ಅರೆ. ನಾವು ಹೇಳಿ ಸಾಕಾಗೋಗ್ಬಿಟ್ಟೈತಿ ಇವನಿಗೆ. ಎಷ್ಟು ಬೇಡ್ಕೊಂಡ್ರೂ ಹೋಯ್ತಿಲ್ಲ ಮನೆ ಬಿಟ್ಬಿಟ್ಟು. 3 ಬಿಟ್ಟು ನನ್ನ ಮಗ ಇವನಂತೂ ಎಷ್ಟು ಬಿಟ್ಟವನೇ ಅಂದ್ರೆ ಅಷ್ಟು ಬಿಟ್ಟು ಕೂತವನು ಇವನಂತೂ. ನೋಡಿ ಮೇಡಮ್ ಅರೆ, ಏನೋ ಒಂದು ಅವಸ್ಥೆ ಮಾಡಿ ನನ್ನ ಮಗಳಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಹೋಗುತ್ಬಿಟ್ಟು ಕಳಿಸಿ ಯಾವನ ಅಮರ ಪ್ರೇಮಿ ಅನ್ನಂಗೆ ಬಂದು ನಮ್ಮ ಅಂತಕ್ಕೆ ಸಾಯ್ತಾವನು ಇವನು. ಏನ್ಲಾ ಮಾಡ್ತಾ ಇದೀಯ ನೀನು? ಏನು ಭಯ ಭಕ್ತಿ ಇಲ್ವಾ ಹೆಣ್ಮಕ್ಳು ಅಂದ್ರೆ? ನಿಂಗೆ ಅಷ್ಟೊಂದು ಆಶ್ಚರ್ಯ ಆಗೋಗ್ಬಿಡ್ತಾನೆ ನಿಂಗೆ ಹೆಣ್ಮಕ್ಳು ಅಂತಂದ್ರೆ. ಲೇಡಿ ಟೈಗರ್ ಇಲ್ಲೇ ಲೇಡಿ ಟೈಗರು ನೋಡು. ಒಂದೇಟ್ ಕೊಟ್ಟೆ ಅಂತಂದ್ರೆ ಉಳ್ಕೊಂಡು ಹೋಗ್ಬಿಡ್ತೀಯಾ ನೋಡು. ನೀನು ಸಿಟಿ ಬುದ್ಧಿ ಎಲ್ಲ ಇಲ್ಲಿ ತೋರ್ಸಕ್ ಬರ್ಬೇಡ. ಇಲ್ಲಿ ನಮ್ಮ ಹಳ್ಳಿ ಹೆಂಗಸ್ರ ಹತ್ರ ನೋಡಿ ಸುಮ್ಮನೆ ಇಲ್ಲಿಂದ ರಿಟರ್ನ್ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಅಯ್ಯೋ ಈ ಹಳೆ ಬೇವರ್ಸಿಗೆ ಏರೋಪ್ಲೇನ್ ಯಾಕೆ ಹತ್ತಿಸ್ತೀರಾ ಮೇಡಮ್ ಅವರೇ? ಈ ಹಳೆ ಬೇವರ್ಸಿನ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದನ ಕಿತ್ತೋಗಿರೋ ಲಾರಿನೋ ಟೆಂಪೋನೋ ಹತ್ತಿಸ್ರಿ. ಆಳ್ ಬಿದ್ದು ಹೋಯ್ತಾನೆ ಇವನು. ಬೇರೆ ಏರೋಪ್ಲೇನ್ ಬೇರೆ ಕೇಳು. ಇಲ್ಲ ನಾನು ಮಾತಾಡ್ತೀನಿ ತಾನೆ, ಏನು ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಗೊತ್ತಿರಾ ಕೇಸ್ ಕೊಡ್ತೀರಾ, ಇಲ್ದಿರೋದೆಲ್ಲ ಮಾತಾಡ್ತೀರಾ. ಏರೋಪ್ಲೇನ್ ಅಂತಂದ್ರೆ ಮೇಲ್ಗಡೆ ಆರೋಗೋ ಏರೋಪ್ಲೇನ್ ಅಲ್ಲ. ನಮ್ಮ ಕಡೆ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಆ ಏರೋಪ್ಲೇನು. ಅದೇ ಮೇಡಮ್ ಅವರೇ ನಾನು ಹೇಳಿದ್ದು, ಈ ಬೊಡ್ಡೆ ತದಕ್ಕೆ ಆ ಲೆವೆಲ್ ಟ್ರೀಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ. ಏರೋಪ್ಲೇನ್ ಟ್ರೀಟ್ಮೆಂಟ್ ಎಲ್ಲ ಏನಕ್ಕೆ ಬೇಕು? ಈ ನನ್ನ ಮಗಂಗೆ ಯಾವ್ದನ ಬಸ್ ಟ್ರೀಟ್ಮೆಂಟೋ ಇಲ್ಲ ಲಾರಿ ಟ್ರೀಟ್ಮೆಂಟೋ ಕೊಡಿ ನನ್ನ ಮಗಂಗೆ. ನಿಂತ್ಕೊಳ್ಳಮ್ಮ ಸುಮ್ಮನೆ, ನಾನು ನೋಡ್ಕೊತೀನಿ ಅದೇನು ಅಂತ ಹೇಳ್ಬಿಟ್ಟು. ನೋಡಿ ಮೇಡಮ್ ಅರೆ, ನಾನು ಎಂಡ್ರಿಗೆ ನನ್ನ ಮೇಲೆ ಎಷ್ಟೊಂದು ಪಿರುತಿ ನೋಡ್ದ. ನನ್ನನ್ನು ಕಳ್ಸಕ್ಕೆ ಇಷ್ಟ ಇಲ್ದಿದ್ದಂಗೆ ಬಂದ್ಬಿಟ್ಟಿಲ್ಲಿ ಹೆಂಗೆ ನಿಂತ್ಕೊಂಡು ಮಿಕ್ಕ ನೋಡ್ತಾವಳೆ. ಅವಳಿಗೆ ನಾನು ಅಂದರೆ ಭಾಳ ಇಷ್ಟ ಮೇಡಮ್ ಅವರೇ. ಆದರೆ ಇವಮ್ಮ ನಮ್ಮ ಅತ್ತೆ ನಿನಗೆ ಅರ್ಥ ಮಾಡ್ಕೊತಾ ಇಲ್ಲ. ನಾನು ಅವಳನ್ನ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವಳೆ. ಚಿನ್ನ, ನಿಮ್ಮ ಅಮ್ಮನ ಮಾತು ಕೇಳ್ಬೇಡ. ಯಾವತ್ತಿದ್ರು ಸಾಕೊಂದು ಹಾನೇನೇನಿಯ. ನಾನೊಂದು ತೀರ ನೀನೊಂದು ತೀರ, ನೀನೊಂದು ತೀರ ನಾನೊಂದು ತೀರ. ಅಯ್ಯಪ್ಪ, ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ನೀನು. ಕಂಪ್ಲೇಂಟ್ ಕೊಟ್ಟವ್ರೆ, ಆ ಕಂಪ್ಲೇಂಟ್ನ ವಿಚಾರಣೆ ಮಾಡಕ್ಕೆ ನಾನು ಬಂದಿದ್ದೀನಿ. ಬಾಯಿ ಮುಚ್ಕೊಂಡು ಅದೇನೋ ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಹೋಗ್ತಿರ್ಬೇಕು. ಏನಂತೆ ಹಾಡು ಹೇಳ್ತಾನಂತೆ ಇವನೇನು ದೊಡ್ಡ SP ಬಾಲಸುಬ್ರಹ್ಮಣ್ಯಮೋ. ಕೇಳಿದ್ದೆಲ್ಲ ಇಂಪಾಗಿ ಆಡ್ತಾವನೆ ಅಂತ ಕೇಳಿಸ್ಕೊಂಡು ಊರಾಗಿರೋಲ್ಲ ಕೂತ್ಕೊಳ್ಳೋಕ್ಕೆ. ಆ ಅಜ್ಜಿ ನೋಡಿದ್ರೆ ಲಬ ಬಾಯಿ ಬಿಡ್ಕೊಂಡು ಬಂದೈತೆ ಪೊಲೀಸ್ ಸ್ಟೇಷನ್ ಹತ್ರ. ಆಡ್ಮೇಲೆ ಹಾಡು ಹೇಳ್ದ ನನ್ನ ಪ್ರಾಣ ತೆಗಿತಾವನೆ ಮೇಡಮ್ ಅವ್ರೆ ಅಂತ ಹೇಳ್ಬಿಟ್ಟು. ನಾನು ತಾನೇ ಏನು ಮಾಡ್ಕೊಂಡು ಸಾಯ್ದು ಹೇಳು. ಓಯ್ ಹುಡುಗಿ, ಏನು ನಿನ್ನ ಹೆಸರು? ತೇಜ. ಏನು ಅವನು ಹೇಳ್ತಾವನೆ ನಿನ್ಗೆ ಅವನಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು. ನಿನ್ಗೆ ಅವನಂದ್ರೆ ಇಷ್ಟನಾ? ಇಲ್ಲ ಕರೆಕ್ಟಾಗಿ ಹೇಳು. ನಿಮ್ಮ ಅಮ್ಮನ ಬಲವಂತಕ್ಕೆ ಏನಾದ್ರು ಈ ಥರ ಮಾತಾಡ್ತಾ ಇದೆಯಾ? ಅವನ ಮೇಲೆ ನಂಗೆ ಯಾವ ಪಿರುತಿನೇ ಇಲ್ಲ. ಅವ್ನು ಎಲ್ಲನೂ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟ. ಅದನ್ನೇ ದೇವಸ್ಥಾನದಾಗೆ ತಾಳಿ ಕಟ್ಬಿಟ್ಟ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ ಮೇಡಮ್ ಅವರೇ. ದೇವಸ್ಥಾನದಾಗ ತಾಳಿ ಕಟ್ಬಿಟ್ಟು ನೀನೇ ನಾನು ಎಂಡ್ರು ನಾಳೆ ನಿನ್ನ ಗಂಡ ಯಾರ ಅವಶ್ಯಕತೆನೂ ಇಲ್ಲ ಅನ್ನಂಗೆ ಜೈಕಾರ ಹಾಕ್ಬಿಟ್ಟ. ಈಗ ನೋಡಿದ್ರೆ ಎಂಥದ್ದು ಇಲ್ಲ, ಬುಲ್ಡೆ ಬಿಟ್ಕೊಂಡು ನಾನು ಮದುವೆ ಮಾಡ್ಕೊಂಡು ಅವ್ನು ಬುಲ್ಡೆ ದಾಸ. ಇವನ ಜೊತೆ ಬಾಳಕ್ಕೂ ಬದುಕಕ್ಕೂ ನನಗಂತೂ ಇಷ್ಟ ಇಲ್ಲ. ಇವನು ನನ್ನ ಮದುವೆ ಮಾಡ್ಕೊಂಡವನೇ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಮೇಡಮ್ ಅವರೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವನ್ನ ದಯವಿಟ್ಟು ಕಳಿಸ್ಬಿಡಿ. ದಿನ ನಮಗೆ ಇರಿಟೇಷನ್ ಮಾಡ್ತಾವ್ ಇವನಂತೂ. ಹಾಡು ಮೇಲೆ ಹಾಡು ಹೇಳ್ತಾನೆ. ನಾನೊಂದು ತೀರಾ ನೀನೊಂದು ತೀರಾ. ಈಗ ಮೇಡಮ್ ಹಿಂಗೆ ಹೇಳ್ತಾನಲ್ಲ, ಹಿಂಗೇನೇನೆ ಏನಾರ ಬಂದ್ಬಿಟ್ಟು ಕಸ ಗುಡ್ಸಕ್ಕೆ ಬಂದೆ ಅಂತ ಹೇಳಿದ್ರೆ ಯಮ್ಮೋ ನೋಡ್ದೆ ಅಂತ ಬರ್ತಾನೆ ಮೇಡಮ್ ಅವರೇ. ನನಗಂತೂ ಇವನ ಮೇಲೆ ಯಾವ ಪಿರುತಿನೂ ಇಲ್ಲ, ಯಾವ ಇಷ್ಟನೂ ಇಲ್ಲ. ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಜೈಲ್ಗೆ ಹಾಕ್ಬಿಡಿ ಅಷ್ಟೇ ನಿನ್ಯ. ನನಗಂತೂ ಇವನು ಸವಾಸ ನಿನ್ಯ ಬೇಡ. ಚಿನ್ನ ಅಂತ ಪ್ರೀತಿಸಿದ್ದಕ್ಕೆ ಲೆವೆಲ್ಲು ಹೆಚ್ಚಾಯ್ತಾ? ಏಯ್, ನನ್ನ ಮುಂದೆನೇ ಆಡ್ಮೇಲೆ ಹಾಡು ಹೇಳ್ತಾ ಇದೀಯಲ್ಲ ನೀನು. ಮೇಡಮ್ ಅವರೇ, ಅಮರ ಪ್ರೇಮಿಗಳನ್ನ ದೂರ ಮಾಡಿದ್ರೆ ನೀವು ದೂರ ಆಗೋಗ್ಬಿಡ್ತೀರಾ. ನನ್ನ ಮಾತು ಕೇಳಿ ಮೇಡಮ್ ಅವರೇ. ಇವಳು ಅಂದರೆ ನನಗೆ ಬೋಲಿ ಇಷ್ಟ. ಇವ್ರ ಮನೆ ಬಿಟ್ಟು ನನಗೆ ಯಾವುದೂ ಇಲ್ಲ. ಬೆಂಗಳೂರಾಗಿರೋ ಎಲ್ಲನೂ ಕಳ್ಕೊಂಡು ನುಂಗಿ ಅಲ್ಲ ಇವ್ರಿಗೆಲ್ಲ ಇಕ್ಕಿ ಏನೋ ಮಾಡ್ಕೊಂಡು ಎಲ್ಲ ಬಂದ್ಬಿಟ್ಟೆ ಮೇಡಮ್ ಅವರೇ. ನನಗೆ ಅಂತ ಇವಾಗ ಯಾರೂ ದಿಕ್ಕಿಲ್ಲ ಮೇಡಮ್ ಅವರೇ. ಇರೋದು ಅಂತಂದರೆ ಈಗ ಇವ್ರು ಅಷ್ಟೇ ನೆನೆಯ ಮೇಡಮ್ ಅವರೇ. ನನ್ನ ಹೆಂಡತಿ ಅಷ್ಟೇ ನೆನೆಯ. ಎಲ್ಲ ಕೆಲಸ ಎಲ್ಲ ಹೋಯ್ತು ಮೇಡಮ್ ಅವರೇ. ಇವಳನ್ನ ಬಿಟ್ಟರೆ ನಂಗೆ ಬೇರೆ ಯಾರೂ ಗೊತ್ತಿಲ್ಲ ಮೇಡಮ್ ಅವರೇ. ಕೊನೆಗಾಲದಾಗ ಇವಳ ಜೊತೆ ನೆನೆಯ ಇದ್ಕೊಂಡು ಸಂಸಾರ ಮಾಡ್ಕೋಬೇಕು ಅಂತ ನಾನಂತೂ ಅನ್ಕೊಬಿಟ್ಟಿದ್ದೀನಿ ಮೇಡಮ್ ಅವರೇ. ಇನ್ನೊಂದು ಕಿತ ಯಾವ ತೆಪ್ಪು ಮಾಡೋದಿಲ್ಲ ಮೇಡಮ್ ಅವರೇ. ಇವ್ರ ಮನೆಗೆ ನಾಯಿ ಮರಿತರ ಮೊರ್ವಾದಾಗ ಯಾವುದೋ ಒಂದು ಮೂಲೆಗೆ ಬಿದ್ದಿರ್ತೀನಿ ಮೇಡಮ್ ಅವರೇ. ಇದೊಂದೇ ಒಂದು ಕಿತ ನಂಗೆ ಅವಕಾಶ ಮಾಡಿಕೊಡಿ ಮೇಡಮ್ ಅವರೇ. ಇವ್ರ ಜೊತೆ ನೀನು ಇರೋಕ್ಕೆ ಇದನ್ನು ಬಿಟ್ಟು ನಿಮ್ಮ ಹತ್ರ ನಾನು ಏನು ಕೇಳ್ಕೊಳಕ್ಕಿಲ್ಲ ಮೇಡಮ್ ಅವರೇ. ಅವಳಿಗೂ ಒಂದು ಬಾಳ್ ಕೊಟ್ಟಂಗೆ ಆಯ್ತದೆ, ನನಗೂ ಒಂದು ಬಾಳ್ ಕೊಟ್ಟಂಗೆ ಆಯ್ತದೆ ಮೇಡಮ್ ಅವರೇ. ಇಲ್ಲಿಂದ ನಾನು ಎಲ್ಗೂ ಹೋಗಿಲ್ಲ, ಇಲ್ಲೇ ಇದ್ಬಿಡ್ತೀನಿ. ಯಾಕಡೆ ತಗೊಂಡು ಆಯ್ತೀನಿ ಇನ್ನೊಂದು ಕಿತ ಏನಾರ ಮನೆಗೆ ಇರ್ತೀನಿ ಅಂತ ಹೇಳಿದ್ರೆ ಲೋಪರ್ ನನ್ನ ಮಗನೇ. ಪೊಲೀಸನ್ ಕರ್ಸಿದ್ರು ಹೆಂಗೆ ಮಾತಾಡ್ತೀಯಲ್ಲ ನೀನು. ಈ ಪೊಲೀಸ್ ಮಾತಿಗೆ ಬಗ್ದಿರೋ ನನ್ನ ಮಗ ನಮ್ಮ ಮಾತು ಬಗ್ಬಿಡ್ತಾ ಇದ್ದಾನೆ. ನೀನು ಹೇಳು ಮೇಡಮ್ ಅವರೇ. ಇವ್ನು ಏನಾರ ನಮ್ಮ ಮನೆಗೆ ಇದ್ದ ಅಂದರೆ ನಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತದೆ ಮೇಡಮ್ ಅವರೇ. ಈ ನನ್ನ ಮಗುನಿಂದ ನಮ್ಮ ಅಮ್ಮನ ಕತೆ ಯಾಕೆ ಕೇಳಿರ ಹೆಂಗೆಂಗೋ ಆಡ್ತಾ ಇದ್ದು ನಮ್ಮಮ್ಮ. ಇವ್ನೇನಾರ ಮನೆ ಮುಂದೆ ಕತ್ತೆರಾಗ ಹೇಳ್ದ ಅಂದರೆ ನೀವು ಗುರ್ಕೊಬಿಡ್ತದೆ ಅಷ್ಟೇ ನಮ್ಮಮ್ಮ. ಹೇಳಿ ಮೇಡಮ್ ಅವರೇ, ಕಳಿಸ್ಕೊಟ್ಬಿಡಿ ಮೇಡಮ್ ಅವರೇ. ಯಾವುದೇ ಕಾರಣಕ್ಕೂ ಈ ಬಡ್ಡಿ ನಮಗೆ ಬೇಡ. ನೋಡು, ನಾನು ಪೊಲೀಸ್ ಹೇಳ್ತಾ ಇದ್ದೀನಿ.
ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನೀನು ಅವ್ರ ಜೊತೆ ಇರೋ ಅವಶ್ಯಕತೆ ಇಲ್ಲ. ಆ ಹುಡುಗಿಗೆ ಇಷ್ಟ ಇಲ್ಲ, ನೀನೇನೋ ಮದುವೆ ಮಾಡ್ಕೊಂಡಿದ್ಯಾ, ಸುಳ್ಳು ಸುಳ್ಳು ಹೇಳಿ ಮೋಸ ಮಾಡೆಲ್ಲ ಮದುವೆ ಮಾಡ್ಕೊಂಡಿದ್ಯಾ, ಎಲ್ಲ ಆಗೋಗ್ಬಿಟ್ಟೈತೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನೀನು ಯಾವ ವಿಚಾರಕ್ಕೂ ಯಾವ ಇದಕ್ಕೂ ನೀನು ಇವ್ರ ಮನೆ ಹತ್ರ ಬಂದ್ಬಿಟ್ಟು ಹಾಡು ಹೇಳ್ಬಾರ್ದು. ನೀನೇನಾದ್ರೂ ಹಾಡು ಹೇಳ್ದೆ ಅಂತ ಹೇಳಿದ್ರೆ ಮತ್ತೆ ನಾನು ಕಂಬಿ ಹಿಂದೆ ಕರ್ಕೊಂಡೋಗ್ಬಿಟ್ಟು ಎಣಿಸ್ಕೊಂಡು ಕೂಡಿಸ್ಬಿಡ್ತೀನಿ ಅಷ್ಟೇನೆ. ಈಗ ನೋಡು, ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತೀಯಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ತಕೊಂಡು ಹೋಗ್ಬಿಟ್ಟು ರುಬ್ಬಿಡ್ಲ. ಎರಡೇ ಚಾಯ್ಸ್ ನಿನ್ಗೆ ಇರೋದು. ಆ ಹೆಣ್ಮಕ್ಳನ್ನ ಅಯ್ಯೋ ಅಂತ ಅನ್ಸಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಈ ಲೇಡಿ ಟೈಗರ್ ಅಂದರೆ ಏನು ಅನ್ಕೊಂಡಿದ್ಯಾ? ಈಗ ಹೇಳು, ಮರ್ಯಾದೆಗೆ ಹೋಗ್ತೀಯಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬತ್ತೀಯಾ? ನೀನೇ ಡಿಸೈಡ್ ಮಾಡು. ಪುಣ್ಯ ಕಣೆ, ಪುಣ್ಯ ಕಣೆ, ಪ್ರೀತಿ ಮಾಡೋದು ಪಾಪ ಕಣೆ, ಪಾಪ ಕಣೆ, ಪ್ರೀತಿ ಮರೆಯೋದು ಬಿಗುಮಾನವ ಬಿಟ್ಟು ಬಾರಿಲೆ, ಅವಮಾನಿಸೆ ಐ ಲವ್ ಯು. ಇವನು ಬಾಯಿಗೆ ಇಷ್ಟು ಮೆಟ್ಟಾಕ ಮೇಡಮ್ ಅವರೇ. ಇವನು ಇಲ್ಲ ನಿಂತ್ಕೊಂಡ್ರೆ ಒಚ್ಚಿಡಿಸ್ಬಿಡ್ತಾನೆ ಮೇಡಮ್ ಅವರೇ. ಮಾತಿಗೆ ಮುಂಚೆ ಹಾಡು ಹೇಳ್ಕೊಂಡು ಸಾಯಿಸ್ತಾನೆ ಮೇಡಮ್ ಅವರೇ. ಮೊದಲು ಗೊತ್ತು ಕಳಿಸ್ರಿ ಮೇಡಮ್ ಅವರೇ ಇವನ್ನ. ಆಯ್ತು ಬಿಡಿ ಮೇಡಮ್ ಅವರೇ, ನೀವೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಹುಡುಗಿ ಬಾಯಿಂದ ಒಂದೇ ಒಂದು ಕಿತ್ತ ಕೇಳಿಸ್ಕೋಬೇಕು. ನಾನು ಇಲ್ಲಿಂದ ಹೊಂಟೋಗ್ಬಿಡು, ಇಲ್ಲಿ ಇರಬೇಡ ಅಂತ ಒಂದೇ ಒಂದು ಮಾತು ನಾನು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಿದ ತಕ್ಷಣ ಇನ್ನು ಇವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನಂಗೆ ದೇಶಾಂತರ ಹೊಂಟೋಗ್ಬಿಟ್ಟು ಎಲ್ಲನ ಸನ್ಯಾಸತ್ವ ಸ್ವೀಕಾರ ಮಾಡಿಬಿಟ್ಟು ಅಲ್ಲೆಲ್ಲರ ಜೀವನ ಮಾಡ್ತೀನಿ ಮೇಡಮ್ ಅವರೇ. ಇವ್ರ ಸವಾಸ ಅಂತೂ ನನಗೆ ಯಾವುದೇ ಕಾರಣಕ್ಕೂ ಬೇಡ ಮೇಡಮ್ ಅವರೇ. ಹೊಂಟೋಗ್ಬಿಡ್ತೀನಿ ಮೇಡಮ್ ಅವರೇ. ನಮ್ಮ ಹುಡುಗಿ ಬಾಯಿಂದ ನನ್ನ ಮೇಲೆ ಪಿರುತಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಲ ಹೇಳಿಸ್ಬಿಡಿ ಮೇಡಮ್ ಅವರೇ. ಪೊಲೀಸನ್ನು ಕರ್ಕೊಬಂದು ಇಷ್ಟೆಲ್ಲ ಹಿಂಸೆ ಕೊಡ್ತಾವ್ರೆ ಮೇಡಮ್ ಅವರೇ. ಆಯಿತು, ನನ್ನ ಹುಡುಗಿ ಬಾಯಿಂದ ಬರಲಿ, ಅದೇನೋ ನಿಜನ ಹೇಳ್ಸಿ ಮೇಡಮ್ ಅವರೇ, ಹೇಳ್ಸಿ. ಏನ್ಲ ಹೇಳ್ತದು? 50 ಕಿತ ಹೇಳ್ತಿದ್ದೀನಿ, 500 ಕಿತ ಹೇಳ್ತಿದ್ದೀನಿ. ದಿನ ನೀವು ಪರ್ಕೆ ತಗೊಂಡು ಹಾಕಿ ಹೇಳ್ಬೇಕಾ? ನೋಡ್ಲಾ, ನನಗೆ ನೀನಂದ್ರೆ ಇಷ್ಟ ಇಲ್ಲ ಅಷ್ಟೇ. ನೀನು ನನಗೆಲ್ಲ ಮಾಡಿರೋ ಮೋಸಕ್ಕೆ ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಚಿಕ್ಕ ಸಾವುಕಾರನ ಜೊತೆ ಮದುವೆ ಮಾಡ್ಕೊಂಡು ನೆಮ್ಮದಿಗಿದ್ರೆ ಇವತ್ತು ನನಗೆ ಯಾಕಿಗೆ ಬೀದಿಗೆ ಬರೋ ಅಂತ ಗೊತ್ತಿ ಬರೋದು? ನಾನು ನನ್ನ ಗಂಡನ ದೂರ ಮಾಡಿಬಿಟ್ಟು ಸಂಸಾರ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೀವನ ಹಾಳ್ಬಾರ್ದಿರೋ ನೀನು. ನಿನ್ನಂಥ ಸವಾಸ ನನಗೆ ಬೇಕಾಗಿಲ್ಲ. ಮೇಡಮ್, ಹೋಗೋದು ಕಳಿಸ್ರಿ. ನನಗೂ ಇವನಿಗೆ ಅಂದರೆ ಇಷ್ಟ ಇಲ್ಲ, ಇವ್ನ ಸವಾಸ ಅಂದರೆ ನನಗೆ ಬೇಡ. ಆಯ್ತಾ ಮಂಗಳಾರತಿ? ಕೇಳಿಸ್ಕೊಂಡ? ಎಲ್ಲ ಕೇಳಿಸ್ಕೊಂಡೆ ತಾನೆ? ಇನ್ನೇನಾದ್ರೂ ಕೇಳಿಸ್ಕೊಳ್ಳೋದು ಬಾಕಿ ಆಯ್ತಾ? ಏನು ಬಾಕಿ ಇಲ್ಲ ತಾನೆ? ತಾವು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟ್ರೆ ಭಾಳ ಚೆನ್ನಾಗಿರ್ತದೆ. ಇಲ್ಲ ಅಂದರೆ ಆಯಿತು ಮೇಡಮ್ ಅವರೇ, ಆಯಿತು. ಅವಳೇ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ನಾನು ಇದ್ದು ಏನು ಮೇಡಮ್ ಅವರೇ ಪ್ರಯೋಜನ ಇಲ್ಲಿ? ಸರಿ ಮೇಡಮ್ ಅವರೇ, ನಮ್ಮ ಹುಡುಗಿ ಇದೇನೇ ಏನೋ ಮುಖ್ಯ ಆಗೋಗ್ಬಿಟ್ಟೈತೆ. ಸರಿ ಬಿಡಿ ಮೇಡಮ್ ಅವರೇ, ಹೊರಟೋಯ್ತೀನಿ. ಇನ್ನು ಯಾವತ್ತೂ ಈ ಕಡೆ ತಲೆ ಹಾಕ್ಬಿಟ್ಟು ನೀವು ಮನೆ ಕಳಕ್ಕಿಲ್ಲ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ, ನಕ್ಕಾಗೆ ನಟನೆ ಮಾಡಿ ಕಾದೆಯಾ, ನಗುವ ಹೆಸರಿನಲ್ಲೇ ಹೃದಯ ಒಡೆದೆಯಾ, ನಂಬೋದೆ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಅನ್ನು ಪಾಠಾನ ಹೇಳ ಬಂದೆಯಾ, ಹೋದರೆ ಹೋಗೇ ನೀ ದೂರ, ನನ್ನಿಂದ ದೂರಾನೇ ದೂರ. ನೋಡಿ, ಅವ್ರಿನ್ ಯಾವುದೇ ಕಾರಣಕ್ಕೂ ಬರಲ್ಲ. ಅಕಸ್ಮಾತ್ ಏನಾದರೂ ಬಂದರೆ ಏನಾದರೂ ಅದು ಇದು ಅಂತಂದರೆ ನನಗೆ ಫೋನ್ ಮಾಡಿ, ನಾನು ಬಂದವನ್ನ ಒದ್ದು ಎಳ್ಕೊಂಡು ಹೋಗ್ತೀನಿ. ಸರಿನಾ? ಈ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸುಮ್ಮನೆ ಹಿಂಸೆ ಮಾಡೋದು ಚೆನ್ನಾಗಿರಲ್ಲ. ಸರಿನಾ? ಇಷ್ಟಾಗೆಲ್ಲ ಬಗೆಹರಿತು ತಾನೆ? ಇನ್ನು ಬೇರೆ ಏನಾದರೂ ಇದ್ದರೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಹೆಣ್ಮಕ್ಳು ಪರವಾಗಿ ಯಾವತ್ತೂ ನಾನು ನಿಂತ್ಕೊಂತೀನಿ. ಸರಿ ಮೇಡಮ್ ಅವರೇ, ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಯಿತು ಮೇಡಮ್ ಅವರೇ. ಸದ್ಯ ಅಕ್ಕಪಕ್ಕದ ಮನೆಯವ್ರೆಲ್ಲ ಉಗಿಸ್ಕೊತಾ ಇದ್ವಿ ಮೇಡಮ್ ಅವರೇ. ಸದ್ಯ ಅವ್ನು ಓದ್ನೆಲ್ಲ ಇನ್ನು ಬರೋಕ್ಕಿಲ್ವಲ್ಲ, ಸಾಕು ಮೇಡಮ್ ಅವರೇ. ಅಷ್ಟೇ ನೀನು, ಇಷ್ಟೇ ನಮಗೂ ಬೇಕಿದ್ದು ಮೇಡಮ್ ಅವರೇ. ಸರಿ ಆಯಿತು, ನಾನು ಹೊರಡ್ತೀನಿ. ಯಮ್ಮ ತಾಯಿ ನಡಿ, ತೊಲಗಿತ್ತಲ್ಲ ಪೀಡೆ, ದೊಡ್ಡ ಪೀಡೆ ನನ್ನ ಮಗ, ನಿನ್ನ ಗಂಡಲ್ಲಿ ಓಪರ್ ನನ್ನ ಮಗ. ಇನ್ನೊಂದ್ಸಲ ಅವ್ನು ಬರೋಕ್ಕಿಲ್ಲ. ನಡಿ ಹೋಗೋಣ.